ನಮಸ್ಕಾರ ಕರ್ನಾಟಕ. ಮಾರ್ಕ್ ಮತ್ತು 45 ಸಿನಿಮಾ ರಿಲೀಸ್. ಯಾರು ಗೆದ್ದರು ಯಾರು ಬಿದ್ದರು ಎನ್ನುವಂತಹ ಈ ಒಂದು ವ್ಯಾಖ್ಯಾನದಿಂದ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಕಾರಣ ಏನಪ್ಪ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂತಹ ಯುದ್ಧಗಳು, ಅಂದರೆ ಸೈನಿಕರಿಲ್ಲದೆ ನಡೆಯುತ್ತಿರುವಂತಹ ಕಮೆಂಟ್ಗಳ ಮುಖಾಂತರ ನಡೆಯುತ್ತಿರುವಂತಹ ಯುದ್ಧದ ಮಧ್ಯದಲ್ಲಿ ಈ ಎರಡೂ ಸಿನಿಮಾಗಳು ಕೂಡ ಮುಖಾಮುಖಿಯಾಗಿ ರಿಲೀಸ್ ಆಗಿದ್ದವು. ಸೊ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ನೀವು ನೋಡಿರುವಂತಹ ಹಲವಾರು ವಿಷಯ ಚರ್ಚೆಗಳು ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದ್ದೇವೆ. ಆದರೂ ಕೂಡ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡೆವಿಲ್ ಚಿತ್ರದ ನಂತರ 45 ಎನ್ನುವಂತಹ ಅರ್ಜುನ್ ಜನ್ಯಾಜ್ ಅವರು ನಿರ್ದೇಶಿಸುವಂತಹ ಒಂದು ಸಿನಿಮಾ, ಹಾಗೂ ಇತ್ತ ಮಾರ್ಕ್ ಸಿನಿಮಾ, ಕಿಚ್ಚ ಸುದೀಪ್, ಕನ್ನಡದ ಮಾಣಿಕ್ಯ ಮತ್ತು ಕರುನಾಡ ಹೆಬ್ಬುಲಿ ಅಂತಲೇ ಹೆಸರಾಗಿರುವಂತಹ ಕಿಚ್ಚ ಸುದೀಪ್ ಅವರ ಚಿತ್ರ ಇದೇ ವಾರ ರಿಲೀಸ್ ಆಗಿತ್ತು. ಈಗ ಯಾವ ಸಿನಿಮಾ ಬಹುಮಟ್ಟಿಗೆ ಅಥವಾ ಬಹುಕೋಟಿ ಕಲೆಕ್ಷನನ್ನು ಮಾಡಿದೆ ಅಥವಾ ಯಾವ ಸಿನಿಮಾ ಒಂದಷ್ಟು ಹೆಸರನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು ವಿಚಾರವನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೇನೆ. ಈಗ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಏನಪ್ಪ ಅಂತಂದರೆ ಎರಡೂ ಸಿನಿಮಾಗಳು ಕೂಡ, ಒಂದಷ್ಟು ಮಾರ್ಕ್ ಮತ್ತು ಒಂದಷ್ಟು 45 ಅನ್ನಂಥ ಎರಡೂ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗವನ್ನು ಅಥವಾ ಕನ್ನಡ ಚಿತ್ರ ಪ್ರೇಮಿಗಳನ್ನು ಮನೋರಂಜಿಸುವಲ್ಲಿ ಸೋತಿದ್ದಾರೆ ಎನ್ನುವಂಥದ್ದು ಕೂಡ ನಿಶ್ಚಿತವಾಗಿರುವಂಥ ಮಾಹಿತಿ. ಯಾಕಪ್ಪ ಅಂತಂದರೆ ಯಾವುದೇ ಸಿನಿಮಾ ಕೂಡ ಕನ್ನಡಿಗ ಪ್ರೇಕ್ಷಕನನ್ನು ಕಣ್ಣಲ್ಲಿ ಕುಳಿತುಕೊಳ್ಳುವಂತಹ ಒಂದು ಸಂದೇಶದ ಅಥವಾ ಒಂದು ಕಥೆಯನ್ನು ಅಥವಾ ಒಂದು ಅದ್ಭುತವಾಗಿರುವಂತಹ ಸಂದೇಶವನ್ನು ರವಾನಿಸುವಲ್ಲಿ ಎರಡೂ ಸಿನಿಮಾಗಳು ಕೂಡ ಅಳಿಯನ್ನು ತಪ್ಪಿವೆ. ಹಾಗೂ ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕಾಗಿರುವಂಥದ್ದು, ಎರಡೂ ಸಿನಿಮಾಗಳು ಕೂಡ ಅದ್ಭುತವಾಗಿರುವಂಥ ನಟನೆಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಕರ್ನಾಟಕದಲ್ಲಿಲ್ಲ. ಅದು ಯಾವುದೇ ತರಹದ ನಟನ ಆಗಿರ್ಬೋದು, ಯಾವುದೇ ತರಹದ ನಟಿಯಾಗಿರ್ಬೋದು. ಈ 45 ಸಿನಿಮಾದಲ್ಲಿ ಮುಖ್ಯವಾಗಿರ್ತಕ್ಕಂಥ ಶಿವಣ್ಣನವರ ಪಾತ್ರ ಅದ್ಭುತವಾಗಿ ಮೂಡಿಬಂದಿರುವಂಥದ್ದು. ಆಗ ಅವರ ಒಂದು ನಟನೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಾಡಿರುವಂತಹ ಭರತನಾಟ್ಯ ಮಾತ್ರ ಅದ್ಭುತವಾಗಿ ಮೂಡಿಬಂದಿದೆ. ಆ ಒಂದು ನೋಡುವಂತಹ ಕಣ್ಪರಿಯಲ್ಲಿ ಅವರಿನ್ನೂ ಕೂಡ 18ರ 24ರ ಆಜುಬಾಜಿನ ಒಂದು ಓರ್ವ ಮಹಿಳೆಯಂತೆ ಅಥವಾ ಓರ್ವ ಯುವತಿಯಂತೆ ಕಾಣಿಸ್ತಾ ಇದ್ದಾರೆ. ಅದ್ಭುತವಾದಂತಹ ಮೇಕಪ್ಪು ಮತ್ತು ಎಲ್ಲ ಒಂದು ಕಡೆಗೆ 45 ಸಿನಿಮಾದಲ್ಲಿ ಆದಷ್ಟು ಜಾಸ್ತಿ VFX ಬೆಳೆಸಿದ್ದಾರೆ ಎನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ನೋಡುವಂತಹ ಪ್ರೇಕ್ಷಕನಿಗೆ ಆ ಕಣ್ಣಲ್ಲಿ ಒಂದು ಸೆಳೆತ ಇರುತ್ತೆ. ಅದು ನಿಜವಾಗ್ಲೂ ಅನಿಸಿರಬೇಕು. ಅದು ಆ ಥರ ಅನ್ನಿಸ್ಲಿಲ್ಲ ನನಗೇನೋ. ಸೊ ಹಾಗಾಗಿ 45 ಸಿನಿಮಾಕ್ಕೆ 45 ಫಿಕ್ಸ್ ಎನ್ನುವಂಥದ್ದು ನನ್ನ ಮಾರ್ಕ್ಸು. ಸೊ ನಿಮ್ಮ ಅಭಿಪ್ರಾಯಗಳು ಏನಿದೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಸಿನಿಮಾವಾಗಿರುವಂತಹ ಮಾಣಿಕ್ಯ, ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರ ಸಿನಿಮಾ ಮಾರ್ಕ್ ಎನ್ನುವಂಥ ಸಿನಿಮಾ ಕೂಡ ಅಷ್ಟೇ. ಅದು ಒಂಥರ ಮ್ಯಾಕ್ಸ್ ಪಾರ್ಟ್ 2 ಇದ್ದಂಗಿತ್ತಪ್ಪ. ಅದು ಕೂಡ ಒಂದು ರಾತ್ರಿಯಲ್ಲಿ ಒಂದು 18 ಮಕ್ಕಳ ವಿಚಾರವಾಗಿ ಒಂದು ಕಥೆಯನ್ನು ಪೋಣಿಸ್ತಾ ಹೋಗ್ತಾ ಇದ್ದಾರೆ. ಅವರು ಮಾಡಿರುವಂಥ ಅದ್ಭುತ ನಟನೆ, ಸುದೀಪ್ ಅವರು ಅದ್ಭುತವಾಗಿಂತಹ ನಟರು. ಯಾಕಪ್ಪ ಅಂದರೆ ಕರ್ನಾಟಕದಲ್ಲಿ ಸ್ವಾತಿ ಮುತ್ತು ಎನ್ನುವಂಥ ಸಿನಿಮಾ ನೋಡಿರ್ಬೋದು ನೀವು. ಆ ಒಂದು ಸಿನಿಮಾದಲ್ಲಿ ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡಿದರೆ ಅಥವಾ ಹುಚ್ಚ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡಿದರೆ ಕೊನೆಯಲ್ಲಿ ಲಾಸ್ಟಲ್ಲಿ ಅದ್ಭುತವಾಗಿರುವಂಥ ನಟ. ಆದರೆ ಅವರನ್ನು ಬಳಸಿಕೊಳ್ಳುತ್ತಿರುವಂತಹ ಕನ್ನಡ ಚಿತ್ರರಂಗದ ನಿರ್ದೇಶಕರು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಈ ಮಾರ್ಕ್ಸ್ ಸಿನಿಮಾ ಕೂಡ 45 ಮಾರ್ಕ್ಸ್ಗೆ ನಿಂತಿದೆ ಅನ್ನುವಂಥದ್ದು. ಈ ಎರಡೂ ಸಿನಿಮಾದಲ್ಲಿ ಯಾವ ಸಿನಿಮಾವು ಕೂಡ ಗೆಲ್ಲಲಿಲ್ಲ, ಯಾವ ಸಿನಿಮಾ ಕೂಡ ಬೀಳಲಿಲ್ಲ. ಒಂದಷ್ಟು ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿದೆ ಅಷ್ಟೇ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕನ್ನಡ ಅಭಿಮಾನಿಗಳು ಅಥವಾ ಕಿಚ್ಚನ ಅಭಿಮಾನಿಗಳು ಅಥವಾ ಉಪೇಂದ್ರ ಅವರ ಅಭಿಮಾನಿಗಳು, ಈ ದರ್ಶನ ಅಭಿಮಾನಿಗಳು ಮೊದಲು ನೀವು ಜಗಳ ನಿಲ್ಲಿಸ್ಕೊಳ್ರಿ. ವಿಚಾರ ಇಷ್ಟೇ, ಯಾವುದೇ ವಿಚಾರವನ್ನು ತೊಗೊಳ್ರಿ ನೀವು, ನಿಮಗೇನು ಲಾಸ್, ಅದು ಅವ್ರಿಗೇನು ಲಾಸ್ ಇಲ್ಲ. ಕನ್ನಡ ನಟರಿಗೆ ಎಷ್ಟು ಕೊಡಬೇಕು, ಪ್ರೊಡ್ಯೂಸರ್ ಎಷ್ಟು ಕೊಟ್ಟಿರ್ತಾರೆ, ನಿರ್ದೇಶಕರಿಗೆ ಎಷ್ಟು ಕೊಡಬೇಕು, ಪ್ರೊಡ್ಯೂಸರ್ ನಿರ್ದೇಶಕರಿಗೆ ಕೊಟ್ಟಿರ್ತಾರೆ, ಆ ಕಲಾಭಿಮಾನಿಗಳಿಗೆ ಏನು ಕೊಡಬೇಕು ಅಥವಾ ಕಲಾವಿದರಿಗೆ ಏನು ಕೊಡಬೇಕು ಎಲ್ಲರೂ ಕೊಟ್ಕೊಂಡಿರ್ತಾರೆ. ನೀವು ಸುಮ್ಮನೆ ಒಣ ತಿಂಡಿ ಜಗಳ ಆಡ್ಕೊಂಡು ಕೂತು ಬಿಡ್ತೀರಿ. ಅವು ಜಗಳ ಮನೆಗೆ ಬರಲ್ಲ, ಮಾರಿಗೆ ಬರಲ್ಲ. ಅವು ತಗೊಂಡು ಬಂದು ನಿಮ್ಮ ಮನೆಗೆ ನೀವು ಮೂಲರಾಗೋದು ಅಥವಾ ಇನ್ನೊಬ್ಬರಿಗೊಂದು ಕೆಟ್ಟ ಕಮೆಂಟ್ ಮಾಡಿದೆ ಎನ್ನುವಂತಹ ಒಂದು ಅಸಭ್ಯತ ವರ್ತನೆಯೊಂದಿಗೆ ಇನ್ನೊಬ್ಬರಿಗೆ ನೀವು ಕೆಟ್ಟವರಾಗಿ ಕಾಣಿಸ್ತೀರ ಹೊರತಾಗಿ ಬೇರೊಂದು ಏನೂ ಇಲ್ಲ. ಹಾಗಾಗಿ ಎರಡೂ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗವನ್ನು ಪಾಲಿಸುವಲ್ಲಿ ಒಂದು ಹೇಳ್ತೇನೆ, ಸತ್ಯವಾಗಲೂ ತಲೆಯಲ್ಲಿ ಹಾಕೊಂಡ್ಬಿಡ್ರಿ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಕಥೆಗಳು ಬಂದಾಗ, ಒಳ್ಳೆಯ ನಟರೊಂದಿಗೆ ಒಳ್ಳೆಯ ಕಥೆಗಳು ಬಂದಾಗ ಖಂಡಿತವಾಗಲೂ ಗೆಲ್ತವೆ. ಅದು ಯಾರೇ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಬೇರೆ ಇನ್ನಿತರ ಉಪೇಂದ್ರ ಅವರಾಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿದ್ದರೂ ಕೂಡ ಸೂಫ್ರಮ್ಸೋ ಎನ್ನುವಂಥದ್ದು ಅದು ಹಲವಾರು ನಟನೆಯನ್ನು ಮಾಡಿ ಬಂದಿರುವಂಥ ನಟರಲ್ಲ, ಅದರಲ್ಲಿ ಹೊಸ ಕಲಾವಿದರು ಎಲ್ಲರೂ. ಆದರೂ ಕೂಡ ಅದ್ಭುತವಾದಂಥ ಸಿನಿಮಾ ಕನ್ನಡ ಚಿತ್ರರಂಗ ಗೆಲ್ಲಿಸ್ತು. ಕನ್ನಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾಗಳು ಬಂದರೆ ಖಂಡಿತವಾಗಲೂ ಗೆಲ್ತವೆ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವು ಕನ್ನಡ ಅಭಿಮಾನಿಗಳ ಮೇಲೆ ಅಥವಾ ಚಿತ್ರ ಅಭಿಮಾನಿಗಳ ಮೇಲೆ ಹಾಕಬಾರ್ದು. ಇದು ಕಥೆಗಳ ಮೇಲೆ, ನಟನೆ ಮೇಲೆ ಹೋಗ್ತದೆ. ನಟನೆ ಮಾಡಿದ್ರಲ್ಲಿ ಯಾವುದೇ ಸಿನಿಮಾ ಕೂಡ ಯಾವತ್ತೂ ಫೇಲ್ ಆಗಿಲ್ಲ. ಯಾಕೆಂದರೆ ಅವ್ರಿಗೆ ಆಗಾಗಲೇ ನಟನೆ ಅಂತಲೇ ಕರೆದಿರ್ತೀವಿ. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಕಥೆಗಳ ಬರವಣಿಗೆ ಅಥವಾ ಕಥೆಯಲ್ಲಿ ಬರುವಂತಹ ಬರವಣಿಗೆ ಮತ್ತು ಪಾತ್ರಗಳಲ್ಲಿ ಒಂದಷ್ಟು ಕುಂದುಕೊರತೆಗಳಿದೆ ಹೊರತಾಗಿ ನಟರಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಕೂಡ ಗೆದ್ದಿಲ್ಲ, ಯಾವ ಸಿನಿಮಾ ಕೂಡ ಬಿದ್ದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.